ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಬಾಡಿಗೆ ಮನೆಯಲ್ಲಿದ್ದು ಸಾಕಾಗಿದೆಯಾ? ನಮಗೆ ಯಾವಾಗ ಸ್ವಂತ ಸೂರು, ಸ್ವಂತ ಕನಸಿನ ಮನೆ ಯಾವಾಗ ಸಿಗುತ್ತೆ, ಯಾವಾಗ ಗೃಹ ಪ್ರವೇಶ ಮಾಡ್ತೀವಿ ಅನ್ನುವಂತಹ ಚಿಂತೆ ಸದಾ ಕಾಡ್ತಾ ಇದೆಯಾ? ಸ್ವಂತ ಮನೆಗೆ ಹೋಗುವ ಮುನ್ನ ಈ 5 ಎಚ್ಚರಿಕೆಯ ಕ್ರಮಗಳನ್ನು ತಗೋಬೇಕು. ಅಂದಾಗ ಮಾತ್ರ ಜೀವನ ಸುಗಮ ಆಗುತ್ತೆ. ಇಲ್ಲದಿದ್ದರೆ ತುಂಬಾ ಕಷ್ಟಗಳು ಸರಿಸುಮಾರು 30 ವರ್ಷ ಎನ್ನು ಬಿಡೋದಿಲ್ಲ. ಆ ರಹಸ್ಯವನ್ನ ಈ ಸರಳ ವಿರಳ ಮಹಾವಾಸ್ತು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸರಳ ವಿರಳ ಮಹಾವಾಸ್ತು ಈ ವಿಶೇಷ ಸಂಚಿಕೆಯನ್ನು ನೀವು ಮೊಟ್ಟ ಮೊದಲನೆಯ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ತಿದರೆ ನಿಮಗೆ ಅಲ್ಲಿ ಆಲ್ ನೋಟಿಫಿಕೇಶನ್ ಸಿಗುತ್ತೆ. ಅದನ್ನು ಕೂಡ ಮರಿದೆ ಕ್ಲಿಕ್ ಮಾಡಿ. ಅದೇ ರೀತಿ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಸಿಗುತ್ತೆ. ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಅಮ್ಮನವರ ನಾಮಸ್ಮರಣೆಯೂ ಆಗುತ್ತೆ. ಹಾಗೆ ಈ ವಿಡಿಯೋ ಕೆಳಗಡೆ ನಿಮಗೊಂದು ಜಾಯಿನ್ ಎನ್ನುವ ಬಟನ್ ಕಾಣಿಸ್ತಾ ಇದೆ, ಅದನ್ನು ಒತ್ತಿ ವೀಕ್ಷಕರೇ. ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ನೇರ ಪ್ರಸಾರ, ವಾರ ಭವಿಷ್ಯ, ವರ್ಷ ಭವಿಷ್ಯ, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳಿಗೆ ಮಾತ್ರ ಲಿಸ್ಟ್ ಮಾಡಿರ್ತಾರೆ. ಅದನ್ನು ಎಂಜಾಯ್ ಮಾಡಿ. ಎಂಜಾಯ್ ಮಾಡಬೇಕು ಅಂದರೆ ಆ ಜಾಯಿನ್ ಬಟನ್ ಒತ್ತಬೇಕಾಗತ್ತೆ. ತುಂಬ ಇಂಟ್ರೆಸ್ಟಿಂಗ್ ಫೀಚರ್, ಒಮ್ಮೆ ಟ್ರೈ ಮಾಡಿ. ಬನ್ನಿ, ತಡ ಮಾಡದೆ ಇವತ್ತಿನ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತೀನಿ. ಯಾರು ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀರಿ, ಸೈಟನ್ನು ಕೊಂಡುಕೊಂಡು ಇಟ್ಕೊಂಡಿದ್ದೀರಿ, ಗೃಹ ನಿರ್ಮಾಣ ಮಾಡಬೇಕು ಅನ್ನೋರಿಗೆ ಪರ್ಫೆಕ್ಟ್ ವಾಸ್ತು ಆ್ಯಂಗಲ್ನಿಂದ ಕೆಲವೊಂದು ವಿಚಾರಧಾರೆಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ. ನೀವು ಫುಲ್ ಅಲರ್ಟ್ ಆಗ್ತೀರಾ. ಅದೇ ರೀತಿಯಾಗಿ ಮನೆ ಕಟ್ಟುವಂತಹ ಪ್ಲ್ಯಾನ್ ಮಾಡ್ತೀರಾ. ಈ ಸಂಚಿಕೆ ಮಾತ್ರ ನಿಮಗೆ ಅದ್ಭುತವಾದಂತಹ ಒಂದು ಯೂನಿವರ್ಸಿಟಿ ಇದ್ದ ಹಾಗೆ. ಹೌದು, ಅಷ್ಟು ಇನ್ಫಾರ್ಮೇಷನ್ ಕೊಡುತ್ತೆ. ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ, ಅದನ್ನು ಹಾಗೆ ಸ್ವೈಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇಲ್ಲಿ ಒಬ್ಬ ವ್ಯಕ್ತಿ, ಅಂದರೆ ಒಬ್ಬ ನಮ್ಮ ಕ್ಲೈಂಟ್, ಅವರ ಒಂದು ಕೇಸ್ ಸ್ಟಡಿಯನ್ನು ಹೇಳ್ತೀನಿ. ಸರಿಸುಮಾರು 60ರಿಂದ 80 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿಸಿದ್ದಾರೆ. ಆದರೆ ಮನೆ ಕಟ್ಟಿಸಿ ಒಂದು 5 ವರ್ಷದಲ್ಲಿ ಗೋಡೆ ಬಿರುಕು ಬಿಟ್ಟಿದೆ, ಟೆರೆಸ್ ತಾರಸಿ ಸೋರ್ತಾ ಇದೆ. ಮತ್ತೆ ಅವರು 15 ಲಕ್ಷ ಖರ್ಚು ಮಾಡಿದರು. ಅಷ್ಟೇ ಅಲ್ಲ, ಆ ಟೆಂಪರವರಿ ವರ್ಕ್ ಏನಿರುತ್ತೆ ಒಂದು 30 ಇಯರ್ಸ್ ಹಾಗೇ ಕಷ್ಟ ಕೊಡ್ತಾ ಹೋಗುತ್ತೆ. ಇವತ್ತು ಇದು ಆಯಿತು, ನಾಳೆ ಮತ್ತೊಂದು ರೂಮ್ ಆಯಿತು, ಮತ್ತೊಂದು ಅಡುಗೆ ಮನೆ ಆಯಿತು, ಮತ್ತೆ ಟಾಯ್ಲೆಟ್ ಆಯಿತು. ಈ ರೀತಿಯಾಗಿ ರಿಪೇರಿ ಮೇಲೆ ರಿಪೇರಿ ಖರ್ಚುಗಳು ಬರ್ತಾ ಹೋಗುತ್ತೆ. ನೋಡಿ, ನೀರು ನಿಲ್ಲುವಂತಹ ಜಾಗವನ್ನು ನೀವೇನಾದರೂ ಮನೆ ಕಟ್ಟೋದಕ್ಕೆ ಆಯ್ಕೆ ಮಾಡಿಕೊಂಡಿದ್ರೆ ಫೌಂಡೇಶನ್ ಡ್ಯಾಮೇಜ್ ಆಗುತ್ತೆ, ಮಾಸ್ಕಿಟೋ ಬ್ರೀಡಿಂಗ್, ಸೊಳ್ಳೆಗಳ ಕಾಟ ಜಾಸ್ತಿ ಆಗುತ್ತೆ. ಸಣ್ಣ ತಪ್ಪುಗಳು ನೋಡಿ ಎಷ್ಟು ದೊಡ್ಡ ವ್ಯತ್ಯಾಸವನ್ನು, ಹಿನ್ನಡೆಯನ್ನು ಜೀವನದಲ್ಲಿ ತಂದುಕೊಡುತ್ತೆ. ರೋಡ್ ಲೆವೆಲ್ಗಿಂತ ಕಡಿಮೆ ಎತ್ತರದ ಪ್ಲಾಟ್ಗಳನ್ನು ತಗೊಂಡ್ರೆ ಮಳೆಗಾಲದಲ್ಲಿ ನೀರು ಒಳಗಡೆ ಬರುತ್ತೆ. ಸಾಯಿಲ್ ಟೆಸ್ಟ್ ಮಾಡಿಸ್ದೇ ಇರೋದ್ರಿಂದ ನಿಮಗೆ ಫೌಂಡೇಶನ್ ಕ್ರ್ಯಾಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಟೈಟಲ್ ಡೀಡ್ ವೆರಿಫೈ ಮಾಡಿಸ್ದೇ ಇದ್ದರೆ ಕೋರ್ಟ್ ಕೇಸು ಅಂತ 10-20 ವರ್ಷ ಅಲಿಬೇಕಾಗತ್ತೆ. ಲೇಔಟ್ ಅಪ್ರೂವಲ್ ಚೆಕ್ ಮಾಡದೇ ಇರೋದ್ರಿಂದ ಡೆಮೊಲೇಷನ್ ನೋಟಿಸ್ ಬಂದರೂ ಬರಬಹುದು. ನೋಡಿ ಎಂತಹ ತಪ್ಪುಗಳನ್ನು ಮಾಡ್ತಾ ಹೋಗ್ತೀರಾ ಅಂತ ಅಲ್ವಾ. ಇನ್ನು ನೋಡಿ, ಇಲ್ಲಿ ಒಂದೊಂದೇ ನೀವು ಕೇಳಿರಲಾರದ ಅಥವಾ ಕೇಳಿದ್ರೂ ಕೂಡ ಅಷ್ಟು ನೀವು ಗಮನ ಕೊಡದೇ ಇರುವಂತಹ ವಿಷಯಗಳನ್ನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತೀನಿ ನೋಡಿ. ಆರ್ಕಿಟೆಕ್ಟ್ ಮತ್ತು ಇಂಜಿನಿಯರ್ಗಳ ಆಯ್ಕೆಯನ್ನು ಸದೃಢವಾಗಿ ಮಾಡ್ಕೋಬೇಕು. ನೀವು ಲೈಸೆನ್ಸ್ಡ್ ಇರಬೇಕು. ಯಾರು ಆರ್ಕಿಟೆಕ್ಟ್ ಆಗಲಿ, ಇಂಜಿನಿಯರ್ಗಳಾಗಲಿ,
ಸರ್ಟಿಫೈಡ್, ಅವರಿಗೆ ಅದರ ಬಗ್ಗೆ ಥರೋ ನಾಲೆಜ್, ಡಿಗ್ರಿ, ಡಿಪ್ಲೊಮಾ ಎಲ್ಲವನ್ನ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸ್ಟ್ರಕ್ಚರ್ ಇಂಜಿನಿಯರ್ ಬೇರೆ ಇರ್ತಾರೆ, ಆರ್ಕಿಟೆಕ್ಟ್ ಬೇರೆ ಇರ್ತಾರೆ, ಎರಡೂ ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನು ವಾಸ್ತುನೂ ತುಂಬ ಪ್ರಬಲವಾದಂಥ ಪಾತ್ರ ವಹಿಸುತ್ತೆ. ಇಂಜಿನಿಯರಿಂಗ್ ಡಿಸೈನ್ ಮಾಡಿದ್ವಿ, ಎಲ್ಲ ನಾವು ಸ್ಟ್ರಕ್ಚರ್ ಎಲ್ಲ ರೆಡಿ ಮಾಡ್ಕೊಂಡ್ವಿ, ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ, ವಾಸ್ತುನೇ ಇಲ್ಲ ಅಂದರೆ ಏನು ಮಾಡ್ತೀರ? ವಾಸ್ತು, ನೀವು ಅಕಸ್ಮಾತ್ ನೀವು ಪ್ಲಾಟ್ ಕೊಂಡ್ಕೊಂಡಿದ್ದೀರಿ, ಸೈಟ್ ರೆಡಿ ಇಟ್ಕೊಂಡಿದ್ದೀರಿ, ನಮಗೆ ಸರಿಯಾದ ವಾಸ್ತು ಕಂಪ್ಲಯನ್ಸ್ ಬೇಕು, ಅದರಲ್ಲಿ ಕಂಪ್ಲೇಂಟ್ ಬರಬಾರ್ದು, ವಾಸ್ತು ಕಂಪ್ಲಯನ್ಸ್ ಇರಬೇಕು, ಅಂದರೆ ವಾಸ್ತು ಸರಿಯಾಗಿರಬೇಕು. ಅದನ್ನು ನಾನು ಮಾಡಿಕೊಡ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಆ ನಂಬರ್ಗೆ ರಿಕ್ವೆಸ್ಟ್ ಹಾಕಿ, ಗುರುಗಳೇ ಒಂದು ಸಲ ಬಂದು ನಮ್ಮ ಪ್ಲಾಟ್ ನೋಡಿ ಹೋಗಿ, ಆ ಜಾಗದ ಮೇಲೆ ನೀವು ಕಾಲಿಟ್ಟು ಹೋಗಿ, ನಿಮ್ಮ ಪ್ಲಾಟ್ ಸೈಟ್ ಇನ್ನೂ ಮನೆ ಕಟ್ಟೋ ಮುಂಚಿತವಾಗಿ ಕರೆಸಿ, ಬರ್ತೀನಿ ನಾನು. ಆ ಜಾಗದಲ್ಲಿ ನಿಂತು ಆ ಜಾಗದ ವೈಬ್ರೇಷನ್ ನನಗೆ ಬರುತ್ತೆ, ಗೊತ್ತಾಗುತ್ತೆ. ಮನೆ ಕಟ್ಟೋದಕ್ಕಿಂತ ಮುಂಚೆ ಆ ಒಂದು ಪ್ಲಾಟ್ನಲ್ಲಿ, ಸೈಟಲ್ಲಿ ಕೆಲವೊಂದು ವಸ್ತುಗಳನ್ನು, ಗುಪ್ತ ವಸ್ತುಗಳು, ಅದನ್ನು ಈ ಒಂದು ಪ್ರಸಾರದಲ್ಲಿ ಹೇಳಬಾರ್ದು, ವಿಡಿಯೋದಲ್ಲಿ ಅದರ ಶಕ್ತಿ ಹೋಗುತ್ತೆ. ಅದನ್ನು ನಿಮ್ಮ ಕೈ ಕೊಟ್ಟು ನಿಮ್ಮ ಕೈಯಾರೆಯಲ್ಲಿ ಇಡಿಸ್ತೀನಿ ಅಂದಾಗ 7 ತಲೆಮಾರುಗಳು ಕೂಡ ಆರಾಮಾಗಿ ಅಲ್ಲಿ ಸಂಸಾರ ನಡೆಸ್ಕೊಂಡು ಹೋಗ್ಬೋದು. ಯಾವ ಮಾಟ, ತಂತ್ರ, ಕೆಟ್ಟ ಶಕ್ತಿ, ದುಷ್ಟ ಶಕ್ತಿ ಮನೆ ಒಳಗಡೆ ಇಡೋದಕ್ಕೆ ಗಡ ನಡುಗುತ್ತೆ. ಅಂತಹ ವಸ್ತುಗಳನ್ನು ಇಡಿಸ್ತೀನಿ. ಕರೀರಿ, ಬರ್ತೀನಿ ವಾಸ್ತುಗೆ. ಈ ಒಂದು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇನ್ನು ಡ್ರಾಯಿಂಗ್ ಅಪ್ರೂವ್ ಮಾಡದೆ ಮನೆ ಕಟ್ಟಿದರೆ ಏನಾಗುತ್ತೆ? ಅಲ್ಲಿನ ಲೋಕಲ್ ಅಥಾರಿಟೀಸ್ ಅದನ್ನು ಡೆಮಾಲಿಷ್ ಮಾಡಿಸಬಹುದು. 3D ಡಿಸೈನ್ ಮೊದಲೇ ತೆಗೆದಿಟ್ಕೊಳ್ಳಿ, ಹಿಂದೇಟ್ ಹಾಕಬೇಡಿ. ಇಲ್ಲ ಅಂತಂದರೆ ನೀವು ಕಲ್ಪನೆ ಮಾಡಿದ್ದೊಂದು ಅಲ್ಲಿ ಬರೋದೊಂದು ಇರಿಟೇಷನ್ ಆಗುತ್ತೆ. ಅದೇ ರೀತಿ ಸಿಮೆಂಟ್ ನೋಡಿ ವೀಕ್ಷಕರೇ, ಸಿಮೆಂಟ್ ಬ್ಯಾಗ್ ತೆಗೆದ್ರೆ 3 ದಿನಗಳ ಒಳಗಡೆ ಉಪಯೋಗಿಸ್ಬೇಕು ಅಂತ ತಜ್ಞರು ಹೇಳ್ತಾರೆ. ಫೇಕ್ ಸಿಮೆಂಟನ್ನು ಗುರುತಿಸುವ ವಿಧಾನ ಕೂಡ ನಿಮಗೆ ಗೊತ್ತಿರಬೇಕು. OPC 53 ಗ್ರೇಡ್ ವರ್ಸಸ್ PPC ಅಂತ ಬರುತ್ತೆ, ಅದರಲ್ಲಿ ಯಾವುದು ಉಪಯೋಗಿಸ್ಬೇಕು ಸಿಮೆಂಟು ಅನ್ನೋದನ್ನು ನಿರ್ಧಾರ ಮಾಡಬೇಕು ನೀವು. ಇನ್ನು M ಸ್ಯಾಂಡ್ ಮತ್ತು ರಿವರ್ ಸ್ಯಾಂಡ್ ಅಂತ ಬರುತ್ತೆ. ಬೆಲೆ ಮತ್ತು ಕ್ವಾಲಿಟಿ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಸಾಲ್ಟಿ ಸ್ಯಾಂಡ್ ಉಪಯೋಗ ಮಾಡಿದರೆ ಏನಾಗುತ್ತೆ? ಸ್ಟೀಲ್ಗೆ ರಸ್ಟ್ ಬರುತ್ತೆ, ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಬಹುದು. ಇನ್ನು ಸ್ಟೀಲಲ್ಲಿ TMT ಬಾರ್ಸ್ ಅಂತ ಬರುತ್ತೆ. ಕಾಂಟ್ರಾಕ್ಟರ್ ಕಡಿಮೆ ಸ್ಟೀಲ್ ಹಾಕ್ತಾನೆ ಅಂತ ಹೇಗೆ ನಿಮಗೆ ಗೊತ್ತಾಗುತ್ತೆ? BIS ಮಾರ್ಕ್ ಇಲ್ಲದ ಸ್ಟೀಲ್ಗಳನ್ನು ತಗೋಬಾರ್ದು ಅಂತ ತಜ್ಞರು ಹೇಳ್ತಾರೆ. ಇನ್ನು ರೆಡ್ ಬ್ರಿಕ್ಸ್ ಒಳ್ಳೆಯದಾ, AC ಬ್ಲಾಕ್ಸ್ AAC ಬ್ಲಾಕ್ಸ್ ಒಳ್ಳೆಯದಾ, ಫ್ಲೈ ಆ್ಯಶ್ ಬ್ರಿಕ್ಸ್ ಒಳ್ಳೆಯದಾ? ಇದನ್ನೆಲ್ಲ ನೀವು ಕಾಸ್ಟ್ ಕಂಪ್ಯಾರಿಸನ್ ಮಾಡಿ ಕ್ವಾಲಿಟಿಯನ್ನು ಆಗಿ ನಿರ್ಧಾರ ತಗೊಳ್ಳಿ. ಇನ್ನು ನೋಡಿ, ಇಲ್ಲಿ ಯಾವ ರೀತಿ ಮೋಸ ಹೋಗ್ತೀರಿ ಅಂದರೆ, ಮನೆ ಕಟ್ಟಬೇಕಾದ್ರೆ ರೇಟನ್ನು ಕಡಿಮೆ ಹೇಳಿ ಆಮೇಲೆ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ತಾ ಹೋಗ್ತಾರೆ. M ಸ್ಯಾಂಡ್ ಬದಲಿಗೆ ರಿವರ್ ಸ್ಯಾಂಡ್ ಬಿಲ್ ಮಾಡಿ ಮತ್ತೆ M ಸ್ಯಾಂಡನ್ನೇ ಹಾಕ್ತಾರೆ. ಸ್ಟೀಲ್ ಕ್ವಾಂಟಿಟಿ 10 ಟನ್ ಅಂತ ಹೇಳಿ 8 ಟನ್ ಹಾಕ್ತಾರೆ. ಅದನ್ನು ಹೇಗೆ ಕಂಡುಹಿಡಿತೀರಿ? ಇನ್ನು ವಾಟರ್ ಸಿಮೆಂಟ್ ರೇಷಿಯೋ, ಹೆಚ್ಚು ನೀರು ಹಾಕಿ ಆ ಕಾಂಕ್ರೀಟನ್ನು ವೀಕ್ ಮಾಡ್ತಾರೆ. ಅದು ಡೇಂಜರ್ ಅಲ್ವಾ? ಕ್ಯೂರಿಂಗ್ ಸರಿಯಾಗಿ ಮಾಡದೆ ಹೋದರೆ ಆ ಬಿಲ್ಡಿಂಗಿನ ಸ್ಟ್ರೆಂತ್ 40% ಕಡಿಮೆ ಆಗುತ್ತೆ ವೀಕ್ಷಕರೇ. ಲೇಬರ್ ಸಬ್ಸ್ಟಿಟ್ಯೂಷನ್, ಸ್ಕಿಲ್ಡ್ ಬದಲು ಅನ್ಸ್ಕಿಲ್ಡ್ ವರ್ಕರನ್ನು ಹಾಕಿ ಎಲ್ಲ ಕೆಲಸವನ್ನು ಹಾಳು ಮಾಡ್ತಾರೆ. ಹಾಗಾಗಿ ಮೊದಲೇ ಇದ್ರ ಬಗ್ಗೆ ನೀವು ಅಗ್ರಿಮೆಂಟ್ ಮಾಡಿಟ್ಕೊಳ್ಳಿ. 3rd ಕ್ವಾಲಿಟಿ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಸೈಟ್ ಸೂಪರ್ವೈಸರ್ ನೀವೇ ಮಾಡ್ಕೋಬೋದು, ಅಥವಾ ಸ್ಕಿಲ್ಡ್ ಇಂಜಿನಿಯರ್ನ ಸ್ವಲ್ಪ ದಿವಸದ ಮಟ್ಟಿಗೆ ಟ್ರಸ್ಟೆಡ್ ಪರ್ಸನನ್ನು ನೀವು ಸರ್ವಿಸನ್ನು ಹೈರ್ ಮಾಡ್ಕೋಬೋದು. ಸಾಯಿಲ್ ಟೆಸ್ಟ್ ಮಾಡಿಸಿ. ಕಾಲಮ್ ಸ್ಪೇಸಿಂಗ್ ತಪ್ಪಾದರೆ 30 ವರ್ಷ ನರಕ. ಹೌದು, ಇದನ್ನೆಲ್ಲ ನೋಡ್ಕೊಳ್ಳಿ. ಪ್ಲಿಂತ್ ಹೈಟ್ ಏನಿರುತ್ತೆ, ಮಿನಿಮಮ್ 600 mm ಯಾಕಿರಬೇಕು ಅಂತ ಕ್ವಶನ್ ಮಾಡಿ. ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಯಾರು ಮಾಡಿಸೋದಿಲ್ವೋ ಅವರು ಸುಮಾರು 20,000ದಿಂದ 2 ಲಕ್ಷದವರೆಗೂ ಕೂಡ ಬರ್ಡನ್ ಮೈ ಮೇಲೆ ಹೇಳ್ಕೊತಾರೆ. ಆ್ಯಂಟಿ ಟರ್ಮೈಟ್, ಅದ್ರ ಬಗ್ಗೆ ಯೋಚನೆ ಮಾಡಿ.
ಪ್ಲಂಬಿಂಗ್, ಎಲೆಕ್ಟ್ರಿಕಲ್ಲಲ್ಲೂ ಕೂಡ CPVC, UPVC ನೋಡಿ, PPR ಯಾವುದು ಬೇಕು, ಅಂಡರ್ಗ್ರೌಂಡ್ ಓವರ್ ಹೆಡ್ ಟ್ಯಾಂಕ್ ಯಾಕೆ ಬೇಕು, ಡ್ರೈನ್ ಸ್ಲೋಪ್ ಮಿನಿಮಮ್ 1:80 ರೇಷಿಯೋ ಇರಬೇಕು, ಇಲ್ಲ ಅಂದರೆ ಆ ಮನೆಗೆ ಬ್ಲಾಕೇಜಸ್ ಬರುತ್ತೆ ವಾಟರ್ ಫ್ಲೋನಲ್ಲಿ. ಬೋರ್ವೆಲ್ ವಾಟರ್ ಹಾರ್ಡ್ನೆಸ್ ಟೆಸ್ಟನ್ನು ಮೊದಲೇ ಮಾಡಿಸ್ಕೊಳ್ಳಿ. ಇನ್ನು ಎಲೆಕ್ಟ್ರಿಕಲ್ಲಿ 3 ಫೇಸ್ ಕನೆಕ್ಷನ್ ಹೊಸ ಸಿಂಗಲ್ ಫೇಸ್ ಯಾವುದು ಬೇಕು, ಕನ್ಸೀಲ್ಡ್ ವೈರಿಂಗ್ ಸರಿಯಾದ ಸೈಜ್ ಯಾವುದು, ಅರ್ತ್ ಲೀಕೇಜ್ ಬ್ರೇಕರ್ ELCB ಅಂತ ಹೇಳ್ತಾರೆ, ಅದು ಯಾವ ಮನೆಯಲ್ಲಿ ಇರಲ್ಲ, ಅದು ಡೆತ್ ಟ್ರ್ಯಾಪ್ ಥರ ಆಗಿಬಿಡುತ್ತೆ. ಇನ್ನು ಸೋಲಾರ್ ಪ್ಯಾನಲ್ ಏನು ಮಾಡ್ತೀರಿ, ಅದನ್ನು ಫ್ಯೂಚರ್ ಪ್ಲ್ಯಾನ್ಗಾಗಿ ಮೊದಲೇ ಕಾಂಡ್ಯೂಟ್ ಹಾಕಿಸ್ಕೋಬೇಕಾಗತ್ತೆ. ವಾಟರ್ ಪ್ರೂಫಿಂಗ್ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ವಾಟರ್ ಪ್ರೂಫಿಂಗ್ ಆಮೇಲೆ ನೋಡಿದ್ರೆ ಆಯಿತು ಬಿಡು ಅಂತ. ನೋಡಿ, ಒಂದು ಸಲ ಟೆರೆಸ್ ಅದು ಬ್ರೇಕೇಜ್ ಲೀಕೇಜ್ ಸೋರೋದಕ್ಕೆ ಲೀಕೇಜ್ ಸ್ಟಾರ್ಟ್ ಆಯಿತು ಅಂದರೆ, ಅಯ್ಯೋ ಆಮೇಲೆ ಮಾಡಿಸೋಣ ಅಂತ ಎದ್ದು ಬಿದ್ದು ಹೋಗ್ತಾರೆ, 1ಕ್ಕೆ 10ರಷ್ಟು ಖರ್ಚು ಮಾಡ್ಕೋತಾರೆ. ಅದನ್ನೆಲ್ಲ ನೋಡ್ಕೊಳ್ಳಿ. ಇನ್ನು ವಾಸ್ತು, ಲೀಗಲ್ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಲಾಯರ್ ಹತ್ರ, ಬ್ಯಾಂಕಲ್ಲಿ ಲೀಗಲ್ ಟೀಮ್ ಹತ್ರ ಚೆಕ್ ಮಾಡಿಸಿರಲ್ಲ, ಹಾಗೇ ತೊಗೊಂಡ್ಬಿಡ್ತೀರಾ. ಒಂದು ಸೈಟನ್ನು 10 ಜನ ತೊಗೊಂಡಿರ್ತಾರೆ, ವಾಸ್ತು ಕಂಪ್ಲೈನ್ಸ್ ಇರಲ್ಲ. ಇವೆಲ್ಲ ಏನು, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇರಬೇಕು, ಅದಿಲ್ಲ ಅಂದರೆ ಲೀಗಲ್ಲಾಗಿ ನೀವು ಅಲ್ಲಿ ವಾಸ ಮಾಡೋದಿಲ್ಲ ಅಂತ ಅರ್ಥ. ಸೆಟ್ ಬ್ಯಾಕ್ ಎಷ್ಟು ಬಿಡಬೇಕು, ಇದೆಲ್ಲವೂ ಕೂಡ ತಿಳ್ಕೊಂಡು ಗೃಹ ನಿರ್ಮಾಣ ಮಾಡಬೇಕು. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ. ಒಬ್ಬ ಸೈಟ್ ತಗೊಳ್ಳೋದಕ್ಕಿಂತ ಮುಂಚೆ ನೀವು ಏಜೆಂಟ್ ಥ್ರೂ ಹೋಗ್ಬೋದು, ಅಥವಾ ಡೈರೆಕ್ಟ್ ನೀವು ಸೈಟನ್ನು ನೋಡಿರ್ತೀರಾ, ಲೀಗಲ್ ಕೊಟ್ಟಿದ್ದೀರಾ, ಇಲ್ಲ ಅಂತಂದರೆ ಎಷ್ಟು ಡೇಂಜರ್ ಅದು. ಫಸ್ಟು ಲೀಗಲಿಗೆ ಕೊಡಿ, ಹೊರಗಡೆ ಲಾಯರಿಗೆ ಕೊಡಿ, ಆಮೇಲೆ ಬ್ಯಾಂಕಿಗೆ ಕೊಡಿ. ಆ ಬ್ಯಾಂಕ್ ಟೀಮ್ ಅವರು ಒಂದು 5-6 ಜನ ಲೀಗಲ್ ಚೆಕ್ ಮಾಡ್ತಾರೆ, ಹೊರಗಡೆ ಅವರು ಚೆಕ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಅಪ್ರೂವಲ್ಸ್ ಇರುತ್ತೆ, ಗೌರ್ನಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ಅಪೋಸಿಟ್ ಹೋಗಬೇಡಿ. ಆಮೇಲೆ ಇಂಜಿನಿಯರ್ ಬರ್ತಾರೆ, ಸ್ಟ್ರಕ್ಚರ್ ಇಂಜಿನಿಯರ್ ಬರ್ತಾರೆ, ಸಿವಿಲ್ ಇಂಜಿನಿಯರು, ಆರ್ಕಿಟೆಕ್ಟು, ಆಮೇಲೆ ಎಲೆಕ್ಟ್ರಿಷಿಯನ್, ಪ್ಲಂಬರ್, ವಾಸ್ತು ಎಲ್ಲವನ್ನ ನೋಡಿಕೊಂಡು ಮನೆಯನ್ನು ನೀವು ಸದೃಢವಾಗಿ ನಿರ್ಮಾಣ ಮಾಡಬೇಕಾಗತ್ತೆ. ಅದರಲ್ಲೂ ಮೇಜರ್ ಆಗಿ ಎಲ್ಲವೂ ಇಂಪಾರ್ಟೆಂಟೇ. ಒಂದು ಹೆಚ್ಚು ಒಂದು ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ, 2 ಕಣ್ಣಿದ್ದಂಗೆ ನಮಗೆ. ಅದರ ಇನ್ನೊಂದು ಭಾಗವಾಗಿ ಒಂದು ಕಣ್ಣು ವಾಸ್ತು, ಅದನ್ನು ಮರಿಬೇಡಿ. ಈಗ ಆಲ್ರೆಡಿ ಕಟ್ಬಿಟ್ಟಿದ್ದೀವಿ ಗುರುಗಳೇ ಅಂತಂದ್ರೂ ಚಿಂತೆ ಇಲ್ಲ, ಕರೆಸಿ. ಆಲ್ರೆಡಿ ನೀವು ಗೃಹ ನಿರ್ಮಾಣ ಮಾಡಿದ್ದೀರಿ, ಮನೆ ಕಟ್ಟಿದ್ದೀರಿ ಅಂದರೆ ಅಲ್ಲೂ ಬಂದು ನಾನು ಕೆಡವದೆ ಕಟ್ಟದೆ ಅದನ್ನು ನೀವು ಆಲ್ಟ್ರೇಷನ್ ಮಾಡಲಾರ್ದೆ ವಾಸ್ತು ಅದನ್ನು ಕಂಪ್ಲೈನ್ಸ್ ಮಾಡಿ ಸರಿ ಮಾಡಿಸಿ ಬರ್ತೀನಿ. ಗುರುಗಳೇ ನಾವಿನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಅಂದರೆ ಅಲ್ಲೂ ಬರ್ತೀನಿ, ಅಥವಾ ಪ್ಲಾಟ್ ಇದೆ, ಸೈಟ್ ಇದೆ ಗುರುಗಳೇ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಅಲ್ಲೂ ಬರ್ತೀನಿ. ಎಲ್ಲ ಕಡೆ ಬಂದು ನಿಮ್ಮ ವಾಸ್ತುವನ್ನು ಸದೃಢ ಮಾಡಿಕೊಡ್ತೀನಿ. ಏನೂ ಚಿಂತೆ ಮಾಡಬೇಡಿ. ವಾಸ್ತುಗೆ ಕರೆಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಮೆಸೇಜ್ ಹಾಕಿ, ಗುರುಗಳನ್ನು ವಾಸ್ತುಗೆ ಕರೆಸಿ ಅಂತೇಳಿ ಬರ್ತೀನಿ. ಸಮಯ ಇನ್ನೂ ಮೀರಿಲ್ಲ. ನಿಮಗೆ ಅಕಸ್ಮಾತ್ ಗೃಹ ನಿರ್ಮಾಣ ಮಾಡಿ ಮನೆ ಕಟ್ಟಿಸಿ ಏನೇನೋ ತೊಂದರೆಗಳು ಬರ್ತಾ ಇದ್ದರೆ ಈಗಲೇ ಎಚ್ಚೆತ್ತುಕೊಳ್ಳಿ, ಈಗಲೇ ಆ ನಂಬರ್ಗೆ ಮೆಸೇಜ್ ಹಾಕಿ, ಬರ್ತೀನಿ, ನೋಡ್ತೀನಿ. ಅಥವಾ ಅಂಡರ್ ಕನ್ಸ್ಟ್ರಕ್ಷನ್ ಇದ್ದರೆ ನಿಮಗಿನ್ನೂ ಒಂದು ಸ್ವಲ್ಪ ಸಮಯ ಇರುತ್ತೆ, ಒಂಚೂರು ಆಚೆ ಈಚೆ ಆಲ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ಮಾಡಿಕೊಡ್ತೀನಿ. ಅಥವಾ ಇನ್ನೂ ಪ್ಲಾಟ್ ಇದೆ, ನಾವು ಕನ್ಸ್ಟ್ರಕ್ಷನ್ನೇ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಭಾಳ ಬಂಗಾರ ಒಳ್ಳೇದಾಯ್ತಲ್ಲ, ಬಂದು ಅದನ್ನು ಸರಿ ಮಾಡಿಕೊಡ್ತೀನಿ, ಹಿಂಗೆ ಮಾಡಿ ಅಂತ ವಾಸ್ತು ಪ್ಲ್ಯಾನ್ ಹಾಕ್ಕೊಡ್ತೀನಿ. ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇನ್ನು ನಿಮಗೆ ಇದು ಇನ್ನಷ್ಟು ವಿಸ್ತಾರವಾದಂತಹ ಇನ್ಸೈಟ್, ಬೆಳಕು, ಜಾಗೃತಿಯನ್ನು ಮೂಡಿಸಿರುತ್ತೆ ಅಂತ ವಿಶ್ವಾಸದಲ್ಲಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಅಲ್ಲಿವರೆಗೂ ಈ ಸಂಚಿಕೆಯನ್ನು ನಿಮ್ಮ ಎಲ್ಲ ಸ್ನೇಹಿತರುಗಳಿಗೂ, ಸಂಬಂಧಿಕರಿಗೂ, ನೆರೆಹೊರೆಯವರಿಗೂ ಶೇರ್ ಮಾಡಿ. ಯಾಕೆಂದರೆ ಎಲ್ಲರಿಗೂ ಸ್ವಂತ ಸೂರು, ಕನಸಿನ ಮನೆಯನ್ನು ಹೊಂದುವಂಥ ಪ್ರಬಲವಾದಂಥ ಇಚ್ಛೆ ಇದ್ದೇ ಇರುತ್ತೆ. ಆ ಹಂತದಲ್ಲಿ ಅವರೇನಾದರೂ ತಪ್ಪು ಮಾಡಿದರೆ 50-60 ಲಕ್ಷ ಹಾಕಿ ಮನೆ ಕಟ್ಟಿಸ್ತಾರೆ, ಮತ್ತೆ ತಪ್ಪಾದ ಕ್ರಮದಲ್ಲಿ ಕಟ್ಟಿಸಿ ಮತ್ತೊಂದು 20 ಲಕ್ಷ ಹಾಕೋದು, ಮತ್ತೊಂದು 10 ಲಕ್ಷ ಹಾಕೋದು, ಬರೀ ದುಡ್ಡು ಹಾಕ್ತಾನೆ ಇರ್ತಾರೆ. ಆ ಕಡೆ ಸ್ಟ್ರಕ್ಚರಿಗೆ ದುಡ್ಡು, ಮನೆ ರಿಪೇರಿಗೆ ದುಡ್ಡು, ಈ ಕಡೆ ವಾಸ್ತು ಸರಿ ಇಲ್ಲ ಅಂತ ಮತ್ತೆ ಅದಕ್ಕೆ ದುಡ್ಡು. ಹಾಗೆಲ್ಲ ಮಾಡ್ಕೋಬೇಡಿ. ಮೊದಲೇ ಸರಿಯಾದ ದಿಟ್ಟವಾದಂಥ ಕರೆಕ್ಟ್ ಹೆಜ್ಜೆಯನ್ನು ಇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸರಳ ವಿರಳ ಮಹಾವಾಸ್ತು ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.